ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ರೈತರ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕಳೆದ 2.5 ವರ್ಷಗಳು ಅಧಿಕಾರಕ್ಕೆ ಬಂದು 2.5 ವರ್ಷ ಮುಗಿಸಿದ್ದಾರೆ, ಅರ್ಧ ಟರ್ಮ್ ಮುಗಿಸಿದ್ದಾರೆ. ಆದರೂ ಕೂಡ 2.5 ವರ್ಷದಲ್ಲಿ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿರೋದು ನಮಗೆ ನಿಮಗೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ಕಾಣೋ ರೀತಿ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ನಿರ್ಲಜ್ಜ ಧೋರಣೆ. ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಸನ್ಮಾನ್ಯ ವಿಜಯೇಂದ್ರ ಅವರು ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರ ಒಂದು ನಿರ್ಧಾರದಂತೆ ನಾವು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ರೈತರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕು. ರೈತರು ಒಂದೇ ಅಂತಲ್ಲ, ಜನಸಾಮಾನ್ಯರು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಉದಾಹರಣೆಗೆ ಹಲವಾರು 1, 2 ಅಂತಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ರೈತರನ್ನ ನೆಗ್ಲೆಕ್ಟ್ ಮಾಡುವಂಥದ್ದಾಗಿದೆ. ಈಗ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿಶೇಷವಾಗಿ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ಅಕ್ರಮ ಸಕ್ರಮ ಆಧಾರದಲ್ಲಿ ಕೇವಲ 25,000 ರೂಪಾಯಿ ಫೀಸ್ ಕಟ್ಸ್ಕೊಂಡು ಆದ್ಯತೆ ಮೇರೆಗೆ ಸೀನಿಯಾರಿಟಿ ಆಧಾರದ ಮೇಲೆ ರೈತರನ್ನ ಅಲ್ದಾಡಿಸ್ದಂಗೆ ಅವರಿಗೆ 3 ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಈಗ ಏನಾಗಿದೆ, ಆ ಉಚಿತವಾಗಿ ಕೊಡುವಂಥದ್ದಿರಲಿ, ಉಚಿತವಾಗಿ ಕೊಡದೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ರೈತರಿಗೆ ಕನಿಷ್ಠ 2,80,000ದಿಂದ 3.5 ಲಕ್ಷ ರೂಪಾಯಿಗೂ ಒಂದು ಟ್ರಾನ್ಸ್ಫಾರ್ಮರ್ಗಳು ವೆಚ್ಚ ಬರುತ್ತೆ. ರಿಪೇರಿ ಆದಂಥ ಟ್ರಾನ್ಸ್ಫಾರ್ಗಳನ್ನು ರಿಪೇರಿ ಮಾಡೋಕ್ಕೆ ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಅಧಿಕಾರಿಗಳು ವಸೂಲಿ ಮಾಡ್ತಿದ್ದಾರೆ ರೈತರಿಂದ. ರೈತರಿಗೆ ಏನು 13 ಗಂಟೆಗಳ ಕಾಲ ನಾವು 3 ಫೇಸ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಇವತ್ತು ರೈತರನ್ನ ನಾವು ಕೇಳಿದ್ರೆ ಗೊತ್ತಾಗುತ್ತೆ, 13 ಗಂಟೆ ಅಲ್ಲ 3 ಗಂಟೆ ಕೂಡ ಇವತ್ತು 3 ಫೇಸ್ ವಿದ್ಯುತ್ತನ್ನು ಕೊಡ್ತಾ ಇಲ್ಲ. ಶಿರಾ ನಗರದಲ್ಲೇ ವೋಲ್ಟೇಜ್ ವ್ಯತ್ಯಯ ಯಾವಾಗಂದ್ರೆ ಅವಾಗ ಎಲ್ಲ ಮನೆಗಳಲ್ಲಿ ಟಿವಿಗಳಿರ್ಬೋದು, ಫ್ರಿಜ್ಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಡ್ಯಾಮೇಜ್ ಆಗ್ತಾ ಇದೆ. ಇದಕ್ಕಿದ್ದಂಗೆ ವೋಲ್ಟೇಜ್ ಜಾಸ್ತಿ ಬರುತ್ತೆ, ಎಲ್ಲ ಕಟ್ಟಾಗಿ ಹೋಗುತ್ತೆ. ಇದ್ರ ಕಡೆ ಗಮನ ಇಲ್ಲ ಈ ಸರ್ಕಾರಕ್ಕೆ. ಇದರ ಜೊತೆಗೆ ಹಾಲಿನ ಬೆಲೆಯನ್ನು 3 ಬಾರಿ ಏರಿಕೆ ಮಾಡಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ. ರೈತರ ಹೆಸರಲ್ಲಿ ನಾವು ರೈತರಿಗೆ ಇದರ ವರ್ಗಾವಣೆ ಮಾಡ್ತೀವಿ, ಹೆಚ್ಚಾದ ದರವನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 3 ಬಾರಿ ಏರಿಕೆ ಮಾಡಿದ್ರು. ಆದರೆ ರೈತರಿಗೆ ಇಲ್ಲಿವರೆಗೂ ಕೂಡ ಅದರ ಒಂದೇ 1 ರೂಪಾಯಿಗಳು ಕೂಡ ಲಾಭಾಂಶವನ್ನು ವರ್ಗಾವಣೆ ಮಾಡಿಲ್ಲ. ಬದಲಾಗಿ ಅದನ್ನು ಏನು ಕಂಪ್ನಿಗಳಿದ್ದಾವೆ ಅವರೇ ಇಟ್ಕೊಂಡಿದ್ದಾರೆ. ಅದರ ಜೊತೆ ಕಬ್ಬಿನ ಬೆಲೆ ಹೋರಾಟ ಮಾಡಿದ್ರು, 3,500 ರೂಪಾಯಿ ಡಿಮ್ಯಾಂಡನ್ನು ಮಾಡಿದ್ರು, ಕೇವಲ 3,500 ರೂಪಾಯಿ. 3,200 ರೂಪಾಯಿ ಇದ್ದದ್ದನ್ನು 100 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ರೈತರು ಬೀದಿಗಿಳಿದು ಗಲಾಟೆ ಮಾಡಿ ಅದಾದಾಗ ಮಾತ್ರ ಎಚ್ಚೆತ್ಕೊಂಡ್ರು. ಅದು ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈತರ ಪರವಾಗಿ ನಿಂತು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಆರ್ ಅಶೋಕ್ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಹೋಗಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ರೈತರ ಪರವಾಗಿ ನಿಂತಾಗ ಸರ್ಕಾರ ಎಚ್ಚೆತ್ಕೊಂಡು ಕೇವಲ 50 ರೂಪಾಯಿ ಮಾತ್ರ ಸರ್ಕಾರ ಜಾಸ್ತಿ ಮಾಡ್ತು. ಇನ್ನು 50 ರೂಪಾಯಿಗಳನ್ನು ನೀವು ಯಾರು ಫ್ಯಾಕ್ಟ್ರಿಯವರಿದ್ದೀರಿ ನೀವು ಮಾಡಿ ಅಂತ ಹೇಳಿದ್ರು. ಅದಾದ ನಂತರ 100 ಟ್ರ್ಯಾಕ್ಟರ್ಗಳ ರೈತರ ಕಬ್ಬಿನ ಸಮೇತ ಸುಡುವಂಥ ಕೆಲಸ ಆಯಿತು. ಅದಕ್ಕೆ ಯಾರು ಬೆಂಕಿ ಇಟ್ಟರು? ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಅದನ್ನು ಪತ್ತೆ ಮಾಡೋಂಥ ಕೆಲಸ ಆಗಿಲ್ಲ. ಇಲ್ಲಿವರೆಗೂ ಅದು ಗೊತ್ತಿಲ್ಲ, ಇವರೇ ಮಾಡಿಸಿದ್ರ, ಬೇರೆ ಯಾರನ್ನ ಮಾಡಿಸಿದ್ರ, ಅಥವಾ ರೈತರ ಹೋರಾಟವನ್ನು ಹತ್ತಿಕ್ಕದಕ್ಕೆ ಅಂತ ಈ ರೀತಿ ಮಾಡಿದ್ರ ಗೊತ್ತಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡುವಂಥ ರಸಗೊಬ್ಬರ ಏನಿದೆ,
ರಸಗೊಬ್ಬರದ ಸಬ್ಸಿಡಿ ಏನಿದೆ, ನಾನು ತಮಗೊಂದು ಕೈಪಿಡಿ ಕೊಟ್ಟಿದ್ದೀನಿ. ಇದರಲ್ಲಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ಏನೆಲ್ಲ ಯೋಜನೆಗಳನ್ನು ಮಾಡಿದೆ, ಈ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರ ಸಂಪೂರ್ಣವಾಗಿ ಇದರಲ್ಲಿದೆ. ಹೀಗೆ ಆ ರಸಗೊಬ್ಬರದ ಬೆಲೆ ಕೊಟ್ಟಂತ ರಸಗೊಬ್ಬರ ಇವತ್ತು ಕೂಡ ರೈತರು ಪರದಾಡ್ತಿದ್ದಾರೆ. ಇವತ್ತು ಕೂಡ ರೈತರು ಪರದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಸಿಗಬೇಕಾದಂಥ ಗೊಬ್ಬರ ಸರಿಯಾದ ಸಮಯಕ್ಕೆ, ಏನೋ ತರಕಾರಿ ಬೆಳೀತಾರೆ, ಬೇರೆ ಬೇರೆ ಬೆಳೆಗಳು ಬೆಳೀತಾರೆ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಬೇಡಿಕೆಗೆ ಅನುಗುಣವಾಗಿ ಎಲ್ಲ ದಾಸ್ತಾನನ್ನು ಕೊಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಇವತ್ತು ಕೃತಕ ಭಾವವನ್ನು ಸೃಷ್ಟಿ ಮಾಡಿ, ಇವರು ಒಂದು ಎರಡಲ್ಲ ರೈತ ವಿರೋಧಿ ಧೋರಣೆ. ಅದರ ಜೊತೆಗೆ ಆ ಇನ್ಶೂರೆನ್ಸ್ ಏನಿದೆ ರೈತರದ್ದು, ಇವತ್ತು ಶೇಂಗಾ ಬೆಳಿತೀವಿ ನಾವು, ವಿಶೇಷವಾಗಿ ನಾವು ಸ್ಥಳೀಯವಾಗಿ ನಾವು ಮಾತಾಡೋದಾದ್ರೆ ಶಿರಾ ಭಾಗದಲ್ಲಿ ಶೇಂಗಾ ಬೆಳಿತೀವಿ. ಆದರೆ ಇಲ್ಲಿರೋ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿದ್ರೆ, ಯಾವ ಅಧಿಕಾರಿ ಕೂಡ ನಿಜ ಸ್ಥಿತಿಯನ್ನ ವರದಿ ಮಾಡಿ ರೈತರಿಗೆ ಅನುಕೂಲ ಆಗೋ ರೀತಿ ಶೇಂಗಾ ಬೆಳೆಗೆ ಇನ್ಶೂರೆನ್ಸ್ ಕೊಡಿಸುವಂಥದ್ದಾಗಿಲ್ಲ. ನಾನು ಹಿಂದಿನ ಸಾರಿ KDP-ನಲ್ಲಿ ಕೂಡ ಪ್ರಶ್ನೆ ಮಾಡಿದೆ, ಆಗ ಕೂಡ ಅದಕ್ಕೆ ಸಮರ್ಪಕವಾದ ಉತ್ತರ ಬರಲಿಲ್ಲ. ಪಕ್ಕದಲ್ಲಿ ಹಿರಿಯೂರಿನವ್ರಿಗೆ ಶೇಂಗಾ ಬೆಳೆಗೆ ಬಂತು. ಇಲ್ಲಿ ಇದಕ್ಕೆಲ್ಲ ಕಾರಣ ಯಾರಾಗ್ತಾರೆ? ನಾವು ಅಧಿಕಾರಿಗಳನ್ನ ದೂಷಣೆ ಮಾಡಬೇಕಾ, ಅಥವಾ ಇಲ್ಲಿ ಯಾವ ಸರ್ಕಾರ ನಡೀತಾ ಇದೆ, ಯಾರು ಇಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು ಈ ಜವಾಬ್ದಾರಿಯನ್ನ ಕಾಳಜಿಯಿಂದ ನಿರ್ವಹಿಸಬೇಕಾ? ನಾವೆಲ್ಲ ಒಂದು ಕಡೆ ಒಂದು ವಿರೋಧ ಪಕ್ಷವಾಗಿ ಒಂದು ಒಳ್ಳೆ ರೀತಿಯಲ್ಲಿ ರಚನಾತ್ಮಕವಾಗಿ ಪಾರದರ್ಶಕವಾಗಿರುವಂಥ ವ್ಯವಸ್ಥೆ ಇರಬೇಕು ಅಂತೇಳಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಅವರಿಗೆ ಕೊಟ್ಟಂತ ಹನುಮೂನ್ ಪೀರಿಯಡ್ ಆಗೋಯ್ತು. ಅವರೆಲ್ಲ ಹಳಬ್ರು, ಹೊಸದಾಗ ಹನಿಮೂನು ಹೋಗೋಂಥ ಅವಶ್ಯಕತೆ ಇಲ್ಲ. ಬಹುಪಾಲು ಶಾಸಕರುಗಳು ಮಂತ್ರಿಗಳು ಈಗೇನಿದ್ದಾರೆ ಅವರು ಹನಿಮೂನ್ಗೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಆದರೂ ಕೂಡ ಯಾವುದೇ ಸರ್ಕಾರ ಹೊಸದಾಗಿ ಬಂದಾಗ ಒಂದು 6 ತಿಂಗಳ ಸಮಯ ಬೇಕಾಗುತ್ತೆ. ನಾವು ಆ ಸಮಯ ಸ್ವಲ್ಪ ತಾಳ್ಮೆಯಿಂದನೇ ಇದ್ವಿ. ಅದಾದ್ಮೇಲೆ ಮೂಢ ಹಗರಣ ಬಂತು. ಅದಾದ್ಮೇಲೆ ಇವ್ರದ್ದು ಏನು ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡು ತೆಲಂಗಾಣ ಚುನಾವಣೆ ಮಾಡಿದ್ರು, ಅದನ್ನ ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ SCP TSP ಹಣವನ್ನು ನುಂಗಾಕಿದ್ರು. ಯಾವ SCP TSP ಹಣವನ್ನ ಮುಟ್ಲೂಬಾರ್ದು ಅಂತ ಕಾನೂನು ಮಾಡಿದ್ರು, ಇದೇ ಜನ ನಾವು ಇಷ್ಟು 1000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದ್ರು, ಅದೇ ಜನ ಅದನ್ನ ಬೇರೆ ಬೇರೆ ಫ್ರೀ ಸ್ಕೀಮ್ಗಳಿಗೆ ಮಾಡಿದ್ರು. ಅವ್ರದ್ದು ಇಡೀ ಪ್ರೋಗ್ರೆಸ್ ಏನು ಹೇಳ್ತಿದ್ದಾರೆ, ನಮ್ದು ನಾವು ಕೊಟ್ಟಂತ ಎಲ್ಲ 5 ಗ್ಯಾರಂಟಿಗಳನ್ನ ನಾವು ಪೂರೈಸಿದ್ದೇವೆ. ಯಾರು ಅಟ್ ದ ಕಾಸ್ಟ್ ಆಫ್ ವಾಟ್? ಯಾವ ಇದ್ರ ಮೇಲೆ, ಯಾವ ಬೆಲೆ ಮೇಲೆ ಕಟ್ಟಿ ನೀವು ಅದನ್ನು ಮಾಡ್ತಾ ಇದ್ದೀರಿ? ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ, ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ನೀವು ಯಾವುದೇ ರಸ್ತೆ ನೋಡಿ, ಹಳ್ಳಿಗಾಡಿನಿಂದ ಹಿಡಿದು ನೀವು ಬೆಂಗಳೂರಿನವರೆಗೆ ದಿನ ಬೆಳಗಾದ್ರೆ ಅನೇಕ ಜನ ಸವಾರರು ಆ ಗುಂಡಿಗಳು ಬಿದ್ದು ಪ್ರಾಣ ಕಳ್ಕೊತಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಸರ್ಕಾರ ನಿಜಕ್ಕೂ ಕೂಡ ಇವತ್ತೇನಾಗಿದೆ, ಒಂದ್ ಕಡೆ DK ಶಿವಕುಮಾರ್ ಅವರು, ಒಂದ್ ಕಡೆ ಸಿದ್ದರಾಮಯ್ಯನವರು ನಾನು ಕೂತಿದ್ದೀನಿ ಬಿಡಲ್ಲ ಅಂತ, ಇವ್ರು ನೀವು ಹೇಳಿದ್ರಿ ಬಿಡ್ರಿ ಅಂತ ಸಂಪೂರ್ಣವಾಗಿ ಕಳೆದ 3-4 ತಿಂಗಳಿಂದ 6 ತಿಂಗಳಿಂದ ಆಡಳಿತ ವ್ಯವಸ್ಥೆ ಅಧಃಪತನಕ್ಕೆ ಹೋಗಿದೆ. ರೈತರ ಗೋಳನ್ನ ಕೇಳೋರಿಲ್ಲ. ಇವತ್ತು ಪ್ರವಾಹ ಬಂತು, ಯಡಿಯೂರಪ್ಪನವರು ಆಗ್ತಾನೆ CM ಆಗಿದ್ರು, ಇನ್ನೂ ಸಂಪುಟ ರಚನೆ ಆಗಿರಲಿಲ್ಲ, ಒಬ್ಬರೇ ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ ಒಬ್ಬರೇ ಭೇಟಿಯಾಗಿ ಪ್ರವಾಹದ ಸ್ಥಳಗಳಿಗೆ ಭೇಟಿ ಕೊಟ್ಟು ಮನೆ ಸಂಪೂರ್ಣವಾಗಿ ನಾಶ ಆಗಿದ್ರೆ 5 ಲಕ್ಷ, ಅರ್ಧಂಬರ್ಧ ರಿಪೇರಿ ಬೇಕು ಅಂತ ಹೇಳಿದ್ರೆ 2 ಲಕ್ಷ, 3 ಲಕ್ಷ, 1 ಲಕ್ಷ, 10,000 ರೂಪಾಯಿ, 20,000 ರೂಪಾಯಿ, 5 ಲಕ್ಷ ರೂಪಾಯಿವರೆಗೂ ಕೊಟ್ಟರು ಮನೆ ಕಟ್ಟೋದಕ್ಕೆ. ಆದರೆ ಈ ಸರ್ಕಾರ, ದಯವಿಟ್ಟು ನೀವೇ ಗಮನಿಸಿ ನೋಡಿ ಏನ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚಕಾರ ಇಲ್ಲ. ಹೊಸದಾಗಿ ಯಾವುದೇ ಒಂದು ಮನೆಗಳನ್ನು ಕಟ್ಸ್ಕೊಡುವಂತ ಕೆಲಸ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ, ಇವತ್ತು ಪ್ರಜಾಪ್ರಗತಿಯಲ್ಲಿ ವರದಿಯಾಗಿದೆ, ನಮ್ಮ ಈ ಸಂಜೆ ಪತ್ರಿಕೆನಲ್ಲಿ ವರದಿಯಾಗಿದೆ. ರೈತರು ಯಾರೋ ಹಿಂದೆ 1970ರಲ್ಲಿ ಯಾರೋ ಇಬ್ರು ಅಧಿಕಾರಿಗಳು ಮೋಸ ಮಾಡಿ ಕೊಟ್ಟಂತ ಏನು ಸಾಗುವಳಿ ಚೀಟಿಗಳು, ಇನ್ನೊಂದು ಮತ್ತೊಂದು, ಅವೆಲ್ಲ ಇವತ್ತು ಕೂಡ ರೈತರು ಅಧಿಕಾರಿಗಳ ಮನೆ ಬಾಗಿಲಲ್ಲಿ ಅಲಿತಾ ಇದ್ದಾರೆ. ಅತ್ಯಂತ ಅನುಭವಿ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. 50 ವರ್ಷದ ರಾಜಕಾರಣ, 50 ವರ್ಷದ ರಾಜಕಾರಣ. ಇದೆಲ್ಲ ಇದ್ರೂ ಕೂಡ ಈ ರೀತಿಯ ಸಮಸ್ಯೆ. ನಾನು ನಿನ್ನೆ ಒಂದು ಇದಕ್ಕೆ ಮೇಕೆರಹಳ್ಳಿ ಗೊಲ್ರಟ್ಟಿಗೆ ಭೇಟಿ ಕೊಟ್ಟಿದ್ದೆ, ಸಾರಿ ಮೆಳೆಕೋಟೆ ಗೊಲ್ರಟ್ಟಿಗೆ, ಆಮೇಲೆ ತಾವರೆಕೆರೆ
ನಮ್ಮ ಕೂಗಳತೆ ದೂರದಲ್ಲಿದೆ. ಅಲ್ಲಿ ಒಂದು ಬೋವಿ ಕಾಲೋನಿ ಇದೆ. ಆ ಬೋವಿ ಕಾಲೋನಿ ಸುಮಾರು 50 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ ಜನ. ಇವತ್ತು ಅದರಲ್ಲೂ ವಿಶೇಷವಾಗಿ ಕಾಡುಗೊಲ್ಲ ಜನಾಂಗ ಏನು ಮೇಕೆರಳ್ಳಿ ಗೊಲ್ರಟ್ಟಿ ಅಲ್ವಾ, ಬೆಳೆಕೋಟೆ ಗೊಲ್ರಟ್ಟಿ ಅಲ್ಲಿ ವಾಸ ಮಾಡ್ತಿದ್ದಾರೆ. ನೀವು ದಯಮಾಡಿ ಒಂದ್ಸರಿ ಹೋಗಿ ಬನ್ನಿ. ಒಂದು ಗುಡಿಸಲಿನಲ್ಲಿ 15-20 ಜನ ವಾಸ ಇದ್ದಾರೆ. ಮುದುಕರು, ಮಕ್ಕಳು, ಕಾಯಿಲೆ ಇರೋರು. ಒಂದು ಗುಡಿಸಲು, ಅದ್ರೊಳಗಡೆ ಹೋಗ್ಬೇಕು ಅಂದರೆ ನಾವು ಕುತ್ಕೊಂಡು ಹೋಗ್ಬೇಕು. ಅಂಥ ಸ್ಥಿತಿನಲ್ಲಿ ಇರಬೇಕಾದ್ರೆ ಹಿಂದಿನ ಸಾರಿ ನಮ್ಮ BJP ಸರ್ಕಾರ ಇದ್ದಾಗ 2 ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಳ್ಳೋಂಥದ್ದಾಯಿತು. ಆ 2 ಎಕರೆ ಜಮೀನು ಮಾಡಿಕೊಟ್ಟಿದ್ರು ಕೂಡ ಆ ಜಮೀನನ್ನು ರಾಜಕೀಯ ಕಾರಣಕ್ಕಾಗಿ ಅವ್ರಿಗೆ ಹಂಚಿಕೆ ಮಾಡಿದಿರೋ ರೀತಿ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆಯವ್ರನ್ನೆಲ್ಲ ಎತ್ಕಟ್ಟಿ ಅದನ್ನು ಮಾಡಿದ್ದಾರೆ. ಹಾಗಾದರೆ ಕಾಡುಗೊಲ್ಲರು ರೈತರಲ್ವಾ? ನೀವೆಲ್ಲ ನೋಡಿದ್ರಿ, ಇಲ್ಲೊಬ್ಬ ಕಾಡುಗೊಲ್ಲ ಸಮುದಾಯದ ರೈತರು 5 ಎಕರೆ ಜಮೀನನ್ನು 50 ವರ್ಷದಿಂದ ಉಳುಮೆ ಮಾಡ್ಕೊಂಬಂದ್ರು. ಇಲ್ಲ ನಾವು ನಿವೇಶನ ಮಾಡಿ ಹಂಚ್ತೀವಿ ಅಂತ ಹೇಳಿದ್ರು. ಅವ್ರ ಮೇಲೆ ದಬ್ಬಾಳಿಕೆ ಆಯಿತು, ಪೊಲೀಸ್ ದೌರ್ಜನ್ಯ ಆಯಿತು. ಆ ಸಂದರ್ಭದಲ್ಲಿ ಹೋಗಿ ನಾವು ಮಾತಾಡಿದ್ವಿ. ಅವಾಗ ಏನು ಹೇಳಿದ್ರು? ಅವ್ರಿಗೆ ಆಲ್ಟರ್ನೇಟ್ ಇನ್ನೊಂದು ಜಾಗ ಕೊಡ್ತೀವಿ. ಇವತ್ತಿನವರೆಗೂ ಆ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾನೆ ಇದ್ದಾರೆ. ಹಾಗಾದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ ಅಥವಾ ಬೇರೆ ಏನಾದರೂ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಒಂದು ಮಚೂರ್ಡ್ ರಾಜಕಾರಣ ಮಾಡಬೇಕು ಅಂತ ಬಂದಿರೋರು. ಸುಮ್ಮನೆ ಏನೇನೋ ಆಪಾದನೆ ಮಾಡೋದು ಅದೆಲ್ಲ ನಮ್ಮ ಉದ್ದೇಶ. ಈ ಕ್ಷೇತ್ರದ ಶಾಸಕರು ಹಿರಿಯರಿದ್ದಾರೆ, ಸಾಕಷ್ಟು ಅನುಭವ ಇದೆ. ಅವೆಲ್ಲಕ್ಕೂ ಗೌರವ ಕೊಟ್ಟು ಅವ್ರು ಒಳ್ಳೆ ರೀತಿ ಅಧಿಕಾರ ಮಾಡಲಿ, ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಯಾವುದೇ ಒಂದು ರೀತಿಯಾದ ಇದನ್ನು ಮಾಡದೆ ಮುಂದಕ್ಕೆ ಹೋಗ್ತಾ. ಅದು ಇವತ್ತು ಇಡೀ ವ್ಯವಸ್ಥೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಏನಾದರೂ ಅಧ್ವಾನ ಆಗ್ಬೋದು, ಆದರೆ ಶಿರಾದಲ್ಲಿ ಆಗಬಾರ್ದು. ಯಾಕೆಂದರೆ ಅತ್ಯಂತ ಅನುಭವಿ ರಾಜಕಾರಣಿ ಇದ್ದಾರೆ ಶಿರಾದಲ್ಲಿ. ಆದರೆ ಇಲ್ಲಿ ಯಥಾ ರಾಜ ತಥಾ ಪ್ರಜಾ ಅನ್ನಂಗೆ ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಅದು ಶಿರಾದಲ್ಲೂ ಕೂಡ ನಡೀತಾ ಇದೆ. 1-2 ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ಈ ರೀತಿ ವಿಚಾರಗಳಿದ್ದಾವೆ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ಕೂಡ ನಾವು ಕರೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಆದೇಶ ಇದೆ, ಹೈಕಮಾಂಡ್ನ ಆದೇಶ. ಅದರ ಪ್ರಕಾರ ನಾವೆಲ್ಲ ಗಟ್ಟಿಯಾಗಿ, ಯಾಕೆಂದರೆ BJP ಅಂದರೆ ರೈತರ ಪಕ್ಷ, BJP ಅಂದರೆ ಯಡಿಯೂರಪ್ಪನವರು ರೈತ ಮುಖಂಡರಾಗಿ ಅಧಿಕಾರಕ್ಕೆ ಬಂದಂಥವ್ರು. ಸೊ ಹಾಗಾಗಿ ನಾವು ಅದನ್ನು ಮುಂದಿಟ್ಕೊಂಡು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರ್ತಾರೆ. ಇದೊಂದು ಸಾಂಕೇತಿಕವಾಗಿ ಇರುತ್ತೆ ಅಷ್ಟೇ. ಅವರ ಸಮಸ್ಯೆಗಳಿಗೆ ಒಂದು ಈಗಾಗಲೇ ನಾನು ಪಟ್ಟಿ ಮಾಡಿ ಹೇಳಿದೆ, ಏನು ನಮ್ಮ ತಾಲೂಕಿನ ರೈತರ ಸಮಸ್ಯೆ ಏನು. ಮೊದಲನೇದಾಗಿ ಟ್ರಾನ್ಸ್ಫಾರ್ಮರ್ಗಳು ಸಿಗ್ತಾ ಇಲ್ಲ. 3 ಲಕ್ಷ ರೂಪಾಯಿ ಖರ್ಚು ಮಾಡಿಸೋದು ಯಾವ ನ್ಯಾಯ? ರೈತರ ಹತ್ರ 3 ಲಕ್ಷ ತಗೊಂಡು ನೀವು ಇವ್ರಿಗೆ ಕೊಡಬೇಕಾ? ಬೊಮ್ಮಾಯಿಯವರು ಅಧಿಕಾರಕ್ಕೆ ಬಂದ ಮೊದಲನೇ ದಿನ ರೈತ ವಿದ್ಯಾನಿಧಿ, ಮೆಡಿಕಲ್ ಮಾಡೋರಿಗೆ 50,000, ಇಂಜಿನಿಯರಿಂಗ್ ಮಾಡೋರಿಗೆ 30,000 ಸ್ಕಾಲರ್ಶಿಪ್ ಯೋಜನೆ ತಂದರು, ಜಾತ್ಯತೀತವಾಗಿ ತಂದರು. ಅದನ್ನು ಈ ಸರ್ಕಾರ ಬಂದ ತಕ್ಷಣ ನಿಲ್ಲಿಸಿದ್ರು. ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಇವೆಲ್ಲವನ್ನು ಮುಂದಿಟ್ಕೊಂಡು ನಾಳೆ ಒಂದು ಉಗ್ರವಾದ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ನಾವು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಏನಿದೆ ಇದರಲ್ಲಿ 4 ಮಂಡಲಗಳಲ್ಲಿ, ಅದು ಪಾವಗಡ ನಾಳೆ ಆಗತ್ತೆ, ಶಿರಾ ನಾಳೆ ಆಗತ್ತೆ, ಕೊರಟಗೆರೆ ನಾಡಿದ್ದಾಗತ್ತೆ. ಹಾಗೆ 2ನೇ ತಾರೀಕು ಮಧುಗಿರಿನಲ್ಲಿ ಜಿಲ್ಲಾ ಮಟ್ಟದ ಒಂದು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ನಾವು ಈ ಸರ್ಕಾರದ ವಿರುದ್ಧ ನೇರವಾಗಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸ್ತೇವೆ. ಇದಾದ ನಂತರ 8ನೇ ತಾರೀಕಿಂದ ಬೆಳಗಾವಿನಲ್ಲಿ ಅಧಿವೇಶನ ಏನು ನಡೆಯುತ್ತೆ ಅಲ್ಲಿಗೆ ನಾವು ರೈತರನ್ನ ದೊಡ್ಡ ಸಂಖ್ಯೆಯಲ್ಲಿ ಆ ಭಾಗದ ರೈತರು ಸೇರ್ತಾರೆ. ಇಲ್ಲಿಂದ ಕೂಡ ರೈತರು ಹೋಗ್ತಾರೆ. ನಾವು 10 ಬಸ್ಗಳಲ್ಲಿ ಇಲ್ಲಿಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಸೇರಿ ಈ ಸರ್ಕಾರದ ರೈತ ವಿರೋಧಿ ಧೋರಣೆ ಏನಿದೆ, ಹಿಂದೆ ಏನಿತ್ತು ಆ ಪ್ರಕಾರ ಇವರು ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡಬೇಕು. ನಮ್ಮ ಆಗ್ರಹ ಉಚಿತವಾಗಿ ಸೀನಿಯಾರಿಟಿ ಆಧಾರದ ಮೇಲೆ ಟ್ರಾನ್ಸ್ಫಾರ್ಮರ್ಗಳನ್ನು ಕೊಡಬೇಕು. ಹಾಗೆ ಇಲ್ಲಿ ಶೇಂಗಾ ಬೆಳೆಗೆ ಇನ್ಶೂರೆನ್ಸ್ ಏನಿದೆ ಅದನ್ನು ಮಾಡಿಕೊಡ್ಬೇಕು. ಅದರ ಜೊತೆಗೆ ನಮ್ಮ ಬೇರೆ ಎಲ್ಲ ಬೇಡಿಕೆಗಳೇನಿದ್ದಾವೆ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ಕೂಡ ವಿನಂತಿ ಮಾಡ್ಕೋತೇನೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು IB ಸರ್ಕಲ್ನಲ್ಲಿ ಸೇರಿ ಇಲ್ಲಿಂದ ನಮ್ಮ ತಹಶೀಲ್ದಾರ್ ಆಫೀಸ್ವರೆಗೆ ನಾವು ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿಗಳು ಮತ್ತು ಬೇರೆ ಬೇರೆ ವಾಹನಗಳಲ್ಲಿ ನಡ್ಕೊಂಡು ಎಲ್ಲ ರೀತಿಯ ರೈತರು
ಒಂದಷ್ಟು ಕುರಿಗಳು ಬರ್ತವೆ. ಎಲ್ಲರದ್ದು ಸಮಸ್ಯೆ ಇದೆ. ಸೊ ಆ ಎಲ್ಲರ ಸಮಸ್ಯೆಗಳಿಗೆ ಸರ್ಕಾರದ ಕಣ್ಣು ತೆರೆಸಬೇಕು ಅಂತೇಳಿ ನಾವು ನಾಳೆ ಪ್ರತಿಭಟನೆ ಮಾಡೋರಿದ್ದೇವೆ. ಸೊ ಹಾಗಾಗಿ ನಾನು ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ತಾಲೂಕಿನ ಎಲ್ಲ ರೈತ ಸಂಘಗಳಿಗೆ, ಎಲ್ಲ ಕನ್ನಡ ಪರ ಹೋರಾಟ ಸಂಘಟನೆಗಳಿಗೆ ಎಲ್ಲರಿಗೂ ಕೂಡ ಮನವಿ ಮಾಡ್ತೇನೆ. ನಾನು ದಯವಿಟ್ಟು ತಾವೆಲ್ಲರೂ ಕೂಡ ನಾಳೆ ಕಾರ್ಯಕ್ರಮದಲ್ಲಿ, ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ವೇದಿಕೆಯಲ್ಲಿ ನನ್ನ ಜೊತೆಗೆ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು, PLD ಬ್ಯಾಂಕ್ ಅಧ್ಯಕ್ಷರು ಕೂಡ ಆಗಿದ್ರು ರಾಮಕೃಷ್ಣ ಅವರು, ಹಾಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷ ಬಂದಿಲ್ಲ ಇದೆಯಾ, ಬಂದಿಲ್ಲ, ಹಾಗೆ ನಮ್ಮ ಬಸವರಾಜ್ ಅವರು ನಗರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರು, ಹಾಗೆ ನಮ್ಮ ಈರಣ್ಣ ಪಟೇಲ್ ಅವರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ನಮ್ಮ ನಟರಾಜ್ ಅವರು ಮಾಜಿ ಕೌನ್ಸಿಲರ್, ಅಲ್ಲಿ ಅವರ ಶ್ರೀಮತಿ ಅವರು ಕೌನ್ಸಿಲರ್ ಇದ್ದಾರೆ, ಹಾಗೆ ನಾಗರಾಜ್ ಗೌಡ ಇದ್ದಾರೆ, ಹಾಗೆ ಪುರುಷೋತ್ತಮ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಹಾಗೆ ನಮ್ಮ ಬಪ್ರಾಯಪ್ಪ, ನಮ್ಮ ಧೀರೇಶು, ಜೊತೆಗೆ ನಮ್ಮ ಸೈಯದ್, ಹಾಗೆ ನಮ್ಮ ಹರೀಶು ಯುವ ಮೋರ್ಚಾ ಅಧ್ಯಕ್ಷ, ಹಾಗೆ ಲಿಂಗರಾಜು, ರಂಗಪ್ಪ, ಮತ್ತು ಮಹಿಳಾ ಮೋರ್ಚಾ ಕವಿತಾ ಅವರು, ಶಕುಂತಲಮ್ಮ ಅವರು, ಮತ್ತು ನಮ್ಮ ಚಿಕ್ಕಣ್ಣ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನಿಯೋಜಿತ ಆಗಿದ್ದಾರೆ. ಸೊ ಅವರು ಕೂಡ ಇವತ್ತಿದ್ದಾರೆ. ಇನ್ನೂ ಹಲವಾರು ಜನ ಸ್ನೇಹಿತರು ಇದ್ದಾರೆ. ಇನ್ಯಾರಿದ್ದಾರೆ, ಯಾರು ಬಿಟ್ಟಿದ್ಯಾ? ಸೊ ಗುರುರಾಜ್ ನಾಯ್ಕು ಎಲ್ಲೋನೆ, ಗುರುರಾಜ್ ನಾಯ್ಕು, ನಾಗರಾಜ್ ಗೌಡ ಹೇಳಿದೆ, ಇಷ್ಟು ಜನ ಎಲ್ಲ ಇದ್ದಾರೆ. ಸೊ ದಯಮಾಡಿ ತಾವು ಇದನ್ನ ಗಮನಿಸಬೇಕು. ಸರ್ಕಾರದ ರೈತ ವಿರೋಧಿ ಧೋರಣೆ ನೀವು ಜನಕ್ಕೂ ಕೂಡ ಮುಟ್ಟಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ.